ಹೆಸರಿನಲ್ಲಿ ನಮಗೆ ಶಾಪ ಕೊಡ್ತಾರೆ, ದೇವರು ಕೆಲವೊಂದು ಸಲ ರಿವರ್ಸ್ ಹೊಡಿತಾನೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಇದು. ನಮಗೆ ಅವ್ರ ಲೆಕ್ಕಕ್ಕಿಟ್ಟಿಲ್ಲ, ಆದರೆ ಶ್ರೀರಾಮ ಇಟ್ಟಿದ್ದಾನೆ. ನಮ್ಮ ರಾಮ ಬೇರೆ, ಅಯೋಧ್ಯೆಯಿಂದ ಕಾಪಾಡ್ತಾನೆ. ನಾವು ಹೋಗ್ಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದೇವರ ಹೆಸರಿನಲ್ಲಿ ನಮಗೆ ಶಾಪ ಕೊಡ್ತಾರೆ, ದೇವರು ಕೆಲವೊಂದು ಸಲ ರಿವರ್ಸ್ ಹೊಡಿತಾನೆ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಇದು. ನಮಗೆ ಅವರು ಲೆಕ್ಕಕ್ಕಿಟ್ಟಿಲ್ಲ, ಅವರು ಅಂತ ಹೇಳಿದ್ರೆ ಬಿಜೆಪಿಯವರು ಲೆಕ್ಕಕ್ಕಿಟ್ಟಿಲ್ಲ ಅಂತ ಅರ್ಥ ಮೋಸ್ಟ್ಲಿ. ಆದರೆ ರಾಮ ಇಟ್ಟಿದ್ದಾನೆ, ನಮ್ಮ ರಾಮನೇ ಬೇರೆ, ಅಯೋಧ್ಯೆಯಿಂದ ಕಾಪಾಡ್ತಾನೆ ನಮ್ಮ ರಾಮ. ನಾವು ಹೋಗಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಇದು. ದೇವ್ರ ಹೆಸರಲ್ಲಿ ಶಾಪ ಕೊಡ್ತಾರೆ ನಮಗೆ. ದೇವರು ರಿವರ್ಸ್ ಹೊಡೆದು ಬಿಡ್ತಾನೆ ಕೆಲವು ಸತಿ, ಗೊತ್ತಾಯ್ತಲ್ಲ. ದೇವ್ರು ರಿವರ್ಸ್ ಹೊಡಿತಾನೆ, ಯಾಕೆಂದರೆ ದೇವ್ರಿಗೆ ಚೆನ್ನಾಗಿ ಗೊತ್ತು ಒಳ್ಳೆಯವರು ಯಾರು, ನಮ್ಮನ್ನು ಮಿಸ್ಯೂಸ್ ಯಾರು ಮಾಡ್ತಾರೆ ಅಂತ ಹೇಳಿ ಗೊತ್ತು. ಬರ್ರಿ, ನಾಳೆ 22ಕ್ಕೆ ಇಲ್ಲಿಂದ ದೊಡ್ಡ ನಮಸ್ಕಾರ ಮಾಡೋದೈತಿ ರಾಮಂಗೆ, ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. 22ಕ್ಕೆ ಸಿದ್ದರಾಮಯ್ಯವ್ರಿಗೆ ಕರೆದಿಲ್ಲ ಅಂತ ಹೇಳಿದರೆ ನಮ್ಮನ್ನ ಎಲ್ಲಿ ಕರೀತಾರೆ, ನಮ್ಮ ಲೆಕ್ಕಕ್ಕೆ ಇಟ್ಟಿರಲ್ಲ. ಬಟ್ ರಾಮ ಲೆಕ್ಕ ಇಟ್ಟು ಕರ್ಕೊಂಡಾನೆ. ನಮ್ಮ ರಾಮ ಬೇರೆ ಇದ್ದಾನೆ, ಅವನು ಭಾಳ ನಮ್ಮನ್ನೆಲ್ಲ ಭಾಳ ಜೋಪಾನವಾಗಿ ಕಾಪಾಡ್ತಾನೆ. ಅದು ಅಯೋಧ್ಯೆಯಿಂದ ಕಾಪಾಡ್ತಾನೆ. ನಮ್ಮ ಊರಾಗ ಒಂದೈತಿ ರಾಮನ ದೇವಸ್ಥಾನ, ಅದು ಇದಕ್ಕೆ ಭಾಳ ಸಿಮಿಲರ್ ಕನೆಕ್ಷನ್ ಐತೆ ನಮಗೆಲ್ಲರಿಗೂ. ಅದೆಲ್ಲ ಆಗಿ ಪರ್ಮಿಷನ್, ಈ ಕನೆಕ್ಟ್ ಆದಮೇಲೆ ಪರ್ಮಿಷನ್ ತಗೊಂಡು ನಾವೆಲ್ಲರೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಯಾವಾಗ ಅದೃಷ್ಟ ಬರುತ್ತೋ ನೋಡೋಣ. ರಾಮ ಕರ್ಸ್ಕೋಬೇಕಲ್ಲ, ಕರ್ಸ್ಕೋತಾನೆ. ಎಲ್ಲರೂ ಒಟ್ಟಿಗೆ ಬರ್ರಿ ಅಂತ ಹೇಳ್ತಾನೆ ಅವನು, ನೀವೆಲ್ಲ ಹಿಂಗೆ ಕೆಡ್ದಾಗ ಬರಬೇಡ್ರಿ ಅಂತ. ನೋಡಿ, ಹಿಂಗೆ ದೇವ್ರ ಹೆಸರಲ್ಲಿ ಶಾಪ ಕೊಡ್ತಾರೆ ನಮಗೆ. ದೇವರು ರಿವರ್ಸ್ ಹೊಡೆದು ಬಿಡ್ತಾನೆ ಕೆಲವು ಸತಿ, ಗೊತ್ತಾಯ್ತಲ್ಲ. ದೇವ್ರು ರಿವರ್ಸ್ ಹೊಡಿತಾನೆ, ಯಾಕೆಂದರೆ ದೇವ್ರಿಗೆ ಚೆನ್ನಾಗಿ ಗೊತ್ತು ಒಳ್ಳೆಯವರು ಯಾರು, ನಮ್ಮನ್ನು ಮಿಸ್ಯೂಸ್ ಯಾರು ಮಾಡ್ತಾರೆ ಅಂತ ಹೇಳಿ ಗೊತ್ತು. ಬರ್ರಿ, ನಾಳೆ 22ಕ್ಕೆ ಇಲ್ಲಿಂದ ದೊಡ್ಡ ನಮಸ್ಕಾರ ಮಾಡೋದೈತಿ ರಾಮಂಗೆ, ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. 22ಕ್ಕೆ ಸಿದ್ದರಾಮಯ್ಯವ್ರಿಗೆ ಕರೆದಿಲ್ಲ ಅಂತ ಹೇಳಿದರೆ ನಮ್ಮನ್ನ ಎಲ್ಲಿ ಕರೀತಾರೆ, ನಮ್ಮ ಲೆಕ್ಕಕ್ಕೆ ಇಟ್ಟಿರಲ್ಲ. ಬಟ್ ರಾಮ ಲೆಕ್ಕ ಇಟ್ಟು ಕರ್ಕೊಂಡಾನೆ. ನಮ್ಮ ರಾಮ ಬೇರೆ ಇದ್ದಾನೆ, ಅವನು ಭಾಳ ನಮ್ಮನ್ನೆಲ್ಲ ಭಾಳ ಜೋಪಾನವಾಗಿ ಕಾಪಾಡ್ತಾನೆ.